ಕುಮಾರಸ್ವಾಮಿ ಅವ್ರು ಏನಾರು ಇಂಥದ್ದು ಮಾಡು ಅಂತ ಹೇಳ್ಕೊಟ್ಟವ್ರು ಅವನಿಗೆ. ಅವ್ರೇನು ಬಂದಿದ್ನ ನಿಮಗೆ ಈ ಥರ ಅನ್ಯಾಯ ಮಾಡು ಅಂತ ಹೇಳ್ಕೊಟ್ಟವನ? ಒಬ್ಬ PC ಮಾದೇವಪ್ಪ ಅನ್ನೋರು ಹೇಳ್ತಾರೆ ಕಬ್ಬಿಗೆ ರಕ್ಷಣೆ ಕೊಡೋಕ್ಕೆ ಅವ್ರಿಗೆ ಹಕ್ಕಿಲ್ವಂತೆ. ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡಿರೋದಿಲ್ಲ ವಿಡಿಯೋ, ಬೇರೆ ಹತ್ರ ಹೇಳೋದು ಆ ವಿಡಿಯೋ ನಮ್ಮ ಅಪ್ಪನ ಹತ್ರ ಇರಲ್ಲ, ವಿಡಿಯೋ ಮಾಡ್ಕೊಳ್ಳೋಕೆ ನಮ್ಮ ಅಪ್ಪನ ಹ್ಯಾಂಡ್ ಸೆಟ್ಟು. ಇಷ್ಟೊತ್ತೆಲ್ಲ ನಾನು ಓಡಾಡ್ತೀನಿ, ರಾತ್ರಿ ಹೊತ್ತೆಲ್ಲ. ಅದರಿಂದ ನಮಗೆ ತೊಂದರೆ, ಲಾರಿ ಹಸ್ಬಿಡ್ತೀನಿ, ಕಾರ್ ಹಸ್ಬಿಡ್ತೀನಿ ಅಂತ ಯಾವಾಗೂ ನಮಗೆ ಬೆದರಿಕೆ ಕೊಡ್ತಲೇ ಅವನೇ ಸರ್ ಅವನು. ಸರ್ ನಮ್ಮದು ಇದು 232ನೇ ಸರ್ವೆ ನಂಬರು, 20 ಗುಂಟೆ ಜಮೀನು. ಇದು 2013ನೇ ಇಸ್ವಿಯಲ್ಲಿ ನಾವು ಲೋಕನಾಥ್ ಅನ್ನೋರಿಂದ ತಗೊಂಡಿದ್ದೀವಿ, ಅವರು ಇದ್ದಾರೆ. ನೆಕ್ಸ್ಟ್ 231ನೇ ಸರ್ವೆ ನಂಬರು 4 ಎಕರೆ ಅವ್ರ ಹೆಸ್ರಿಗಾಯಿತು. ಅಲ್ಲಿ ಒಂದು ಸ್ಕೆಚ್ಚಲ್ಲಿ ವ್ಯತ್ಯಾಸ ಆಗೈತೆ. ಸ್ಕೆಚ್ಚಲ್ಲಿ ಏನು ರೋಡ್ ತೋರಿಸ್ಬಿಟ್ಟವ್ರು ಅವರು. ಸ್ಕೆಚ್ಚಲ್ಲಿ ರಿಜಿಸ್ಟ್ರ್ ಪೇಪರಲ್ಲಿ ಸ್ಕೆಚ್ ಅದೇ ಇದ್ರ ದಿಕ್ಕು ಇದು ಚೆಕ್ ಬಂದಿಲಿ ಮಾತ್ರ ಅವ್ರದ್ದು ಅನುಕೂಲಕ್ಕೆ ತಕ್ಕಂಗೆ ಚೆಕ್ ಬಂದಿ ಮಾಡ್ಕೊಂಡವರು ಅವ್ರ ವ್ಯವಸ್ಥೆ ಮಾಡ್ಕೊಬಿಟ್ಟು ಜಮೀನು ನಮ್ಮದು ಅಂತ ಅಂದ್ಬಿಟ್ಟು ಇಲ್ಲಿ ತನಕನೂ ಬರ್ತೀನಿ ಅಂತ ಬಂದರು. ನಾವು ಆಲ್ರೆಡಿ ಪೊಸಿಷನ್ನಲ್ಲಿದ್ದು, ಒಂದ್ಸಲಿ ಕಬ್ಬು ನೆಟ್ಟಿದ್ದು, ಒಂದ್ಸಲ ಉರುಳಿನೂ ಇತ್ತು. ಆಮೇಲೆ ಕೋರ್ಟಿಗೆ ಹಾಕ್ತು. ನಾವು ಕೋರ್ಟಿಗೆ ಹಾಕಿದ್ಮೇಲೆ ಯಥಾಸ್ಥಿತಿ ಇಬ್ಬರು ಹೋಗಬೇಡಿ ಪೊಸಿಷನ್ಗೆ ಅಂತ ಹೇಳಿದ್ರು ಫಸ್ಟು. ನಾವು ಅದೇ ಥರ ಕಾಯ್ದು. ಅದಾದಮೇಲೆ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರು. AC ಆಫೀಸಲ್ಲಿ ನಮ್ಮ ಪರನೇ ಆಯಿತು. DC ಆಫೀಸಲ್ಲಿ ಅವನು ಏನೋ ಇದು ಮಾಡ್ಕೊಂಡು DC ಆಫೀಸಲ್ಲಿ ನಮಗೆ RTC ರದ್ದು ಮಾಡಿದರು ನನ್ನ ಹೆಸರಿಂದ. ರದ್ದು ಮಾಡಿದ್ಮೇಲೆ ನಾವು ಮತ್ತೆ ಅದನ್ನ ಹೈಕೋರ್ಟ್ಗೆ ಚಾಲೆಂಜ್ ಮಾಡಿದ್ವು. ಹೈಕೋರ್ಟ್ಗೆ ಚಾಲೆಂಜ್ ಮಾಡಿದಾಗ ಈಗ 6 ತಿಂಗಳು 8 ತಿಂಗಳಲ್ಲಿ ನಮ್ಮ ಹೆಸರಿಗೆ ಅದು ಆಯಿತು. ರೂಪ ಅವ್ರ ಹೆಸರಿಗೇ ಖಾತೆ ಬರಬೇಕತ್ತು ಅಂತ ಹೆಸರು ಆಯಿತು. ಅದಾದಮೇಲೆ ನಾವು ಬಂದು ಕಬ್ಬನು ನೆಟ್ಟು ಅಳತೆನೂ ಮಾಡಿಸ್ತೋ, ಸ್ಕೆಚ್ಚು ಮಾಡಿಸ್ತೋ. ಅವತ್ತು ಬಂದ ಅವನು ಯಾರು ರಾಮಚಂದ್ರ ಅನ್ನೋರು, 231ನೇ ಸರ್ವೆ ನಂಬರ್ ಅವನು. ಆಮೇಲೆ ಅವನೇನು ದಳದ ಲೀಡ್ರ್ ಅವನು. ಪಾಪ ಕುಮಾರಸ್ವಾಮಿ ಹೆಸರು ಹೇಳ್ತಾನೆ ಯಾವುದಕ್ಕೂ. ಕುಮಾರಸ್ವಾಮಿ ಅವ್ರು ಏನಾರು ಇಂಥದ್ದು ಮಾಡು ಅಂತ ಹೇಳ್ಕೊಟ್ಟವ್ರು ಅವನಿಗೆ? ಯಾವುದೂ ಏನು ಮಾಡಿಲ್ಲ. ಕುಮಾರಸ್ವಾಮಿಯವರು ಕುಮಾರಸ್ವಾಮಿನೂ ರೈತರೇ ತಾನೆ. ಅವ್ರೇನು ಬಂದಿದ್ನ ನಿಮಗೆ ಈ ಥರ ಅನ್ಯಾಯ ಮಾಡು ಅಂತ ಹೇಳ್ಕೊಟ್ಟವನ? ಯಾರೂ ಹೇಳ್ಕೊಟ್ಟಿಲ್ಲ. ಇವನು ಸುಮ್ಮನೆ ಹೆಸರು ಹೇಳೋದು ನಮ್ಮನ್ನ ಎದುರಿಸೋಕ್ಕೆ. ಯಾಕೆ ನಾವೋಗಿ ಕೇಳ್ಬಿಟ್ರೆ ಕುಮಾರಸ್ವಾಮಿ ಬರಲ್ಲ ಅಂತ ಹೇಳ್ತಾರಾ? ನಾವು ಹೋಗಿ ಹೇಳಿದ್ರೆ ಬರಲ್ಲ ಅಂತ ಹೇಳ್ತಾರೆ ಸರ್? ಬಂದೇ ಬರ್ತಾರೆ. ಅಲ್ಲಿಗೂ ಅನ್ಯಾಯ ಆಯ್ತದೆ ಅಂತಂದಾಗ ಬರ್ತಾರೆ. ನಮ್ಗೆ ಅದೆಲ್ಲ ಬೇಕಾಗಿರೋದು. ನಮಗೆ ಇವಾಗ ನ್ಯಾಯ ಬೇಕು. ಪೊಲೀಸ್ನವ್ರು ಏನು ಮಾಡಿದ್ರು, ಇವತ್ತೇನು ಮಾಡೋರು, ಇವತ್ತು ನಮ್ಮೂರ್ದು ಒಂದು ಮದುವೆ ಇತ್ತು. ಈ ಮದುವೆಗೆ ಇವ್ರು ಹೋಗೇ ಹೋಯ್ತಾರೆ ಅಂತ ತಿಳ್ಕೊಂಡು ನಾವೆಲ್ಲ ಹೋದ್ಮೇಲೆ 9 ಗಂಟೆಗೆ ಬಂದು ಟ್ರ್ಯಾಕ್ಟ್ರ್ ತಗೊಂಡು ಉಳ್ಸೋಕೆ ಬಂದವನೆ. ಎಷ್ಟು ಒಂದು 20 ಜನ 30 ಜನ ರೌಡಿಗಳನ್ನ ಕರ್ಕೊಂಡು ಬಂದವನೆ, ಹುಡುಗರುಗಳೆಲ್ಲರೂ. ಅದೆಲ್ಲ ಪ್ರತಿಯೊಂದೂ ವೀಡಿಯೋಗಳನ್ನ ನಮ್ಮ ಹುಡುಗರು ತಗೊಂಡವ್ರೆ. ನಾವು ಮಧ್ಯ ಪಾಂಡುಪುರದ ಹತ್ರದಿಂದ ಫೋನ್ ಬಂತು ನಮಗೆ, ನಿಮ್ಗೆ ಅದೇನು ಉಳಿಸ್ತವ್ರೆ ಕಬ್ಬನ್ನ, 8 ತಿಂಗಳು ಕಬ್ಬನ್ನ ಯಾರೋ ಉಳಿಸ್ತವ್ರಲ್ಲ ಏನಕ್ಕೆ ಅಂತ. ಆಗ ತಕ್ಷಣ ಫೋನ್ ಮಾಡಿದಾಗ ನಮ್ಮ ಅಪ್ಪಂಗೆ ಫೋನ್ ಮಾಡ್ದು. ನಮ್ಮಪ್ಪ ಬಂದು ತಡೆದು ನಿಲ್ಲಿಸಿದ್ರು. ಅಷ್ಟಲ್ಲಾಗಲೇ ಅರ್ಧ ಎಕರೆ ಉತ್ತಾಕ್ಬಿಟ್ಟಿದ್ದ, ಉತ್ಬಿಟ್ಟು ನಿಲ್ಲಿಸಿದ್ದ. ಅಷ್ಟಲ್ಲಿ ನಾವು ಬರ್ತಾ ಇರಬೇಕಾದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ದು. ಯಾರಿಗೆ 100ಗೆ ಕರೆ ಮಾಡ್ದು. ಅವರು ಕೆರಗೋಡು ಪೊಲೀಸ್ನವ್ರಿಗೆ ಕನೆಕ್ಟ್ ಮಾಡಿದ್ರು. ನಾವು ಪಾಂಡುಪುರದಿಂದ BOಸೂರು ಬರೋ ತನಕ ನಮ್ಮೂರಿಂದ ಕೆರಗೋಡಿಗೆ 3 ಕಿಲೋಮೀಟ್ರು. ಅವ್ರು ಬರಲಿಲ್ಲ. ಏನಕ್ಕೆ ಬರಲಿಲ್ಲ ಸರ್, ಎಲ್ಲ ಆಗೋದ್ಮೇಲೆ ಬರ್ತೀರಾ ಅಂದಾಗ ಎಷ್ಟೋದ್ಮೇಲೆ ನಾವು ಬಂದು ಎಷ್ಟೋದ್ಮೇಲೆ ಬಂದರು. ಆಮೇಲೆ ಬಂದವ್ರು ತಾನೇ ಏನು ಹೇಳಿದ್ರು, ಕಬ್ಬಿಗೆ ರಕ್ಷಣೆ ಕೊಡೋಕ್ಕೆ ಅವ್ರಿಗೆ ಹಕ್ಕಿಲ್ವಂತೆ. ಒಬ್ಬ PC ಮಾದೇವಪ್ಪ ಅನ್ನೋರು ಹೇಳ್ತಾರೆ ಕಬ್ಬಿಗೆ ರಕ್ಷಣೆ ಕೊಡೋಕ್ಕೆ ಅವ್ರಿಗೆ ಹಕ್ಕಿಲ್ವಂತೆ. ಕಬ್ಬಿಗೆ ಕಾನೂನು ಪ್ರಕಾರ ತೋರಿಸಿ ಮೇಡಮ್, ಎಲ್ಲೈತೆ ನಿಮಗೆ ಕಾನೂನು ಮಾಡ್ಕೊಂಡಂಗಾರೆ ನಾವು ಕೊಲೆ ಮಾಡೋಕ್ಕೂ ರಕ್ಷಣೆ ಕೊಡಲ್ಲ ಅಂತ ಈ ಕಾನೂನೇ ತಗೊಬರ್ಬೇಕಾ? ಕೈಲಿ ಹಿಡ್ಕೊಂಡೆ ಎಲ್ಲನೂ ಮಾಡೋಕ್ಕಾಗ್ತದೆ ಸರ್? ಆಯಿತು, ಅಷ್ಟಾಯಿತು. ನೆಕ್ಸ್ಟು ಏನು ಹೇಳಿದ್ರು, ನಡೀರಿ PCಗಳನ್ನ ಕರ್ಕೊಂಡು. ರಾಮಚಂದ್ರನು ಆಲ್ರೆಡಿ ಸ್ಪಾಟಲ್ಲಿದ್ದ, ಹುಡುಗರುಗಳು ಸ್ಪಾಟಲ್ಲಿದ್ದರು. ಬನ್ನಿ ಕರ್ಕೊಂಡು ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ರು. ನಾವು ಅವ್ರ ಮಾತು ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ ಸ್ಟೇಷನಲ್ಲಿ ಅವ್ನು ಆಪೋಸಿಟ್ ನಿಲ್ವೇ ಇಲ್ಲ. ಬೆಳಗ್ಗೆ 12 ಗಂಟೆಲಿ ಓದಿದ್ದಕ್ಕೆ ಸರ್ ನಾವು ಈಗ 3 ಗಂಟೆ ತನಕ ನಮ್ದು ಇದನ್ನೇ ತಗೊಳ್ಳಲ್ಲ ಅಂತಲೂ ನೇರವಾಗಿ ಹೇಳ್ತಾ ಇಲ್ಲ. ನಿಮ್ಮ FIR ಕಾಫಿ ನಿಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತಲೂ ನೇರವಾಗಿ ಹೇಳ್ತಿಲ್ಲ. ಕೂತಿರಿ ಬರ್ತೀವಿ, ಕೊಡಿ, ನಿಧಾನಕ್ಕೆ ಕೊಡಿ ಸರ್. ಈಗ ಮದುವೆಗೆ ಹೋಗಿ ನಾನು ರೆಡಿಯಾಗಿದ್ದವಳು, ನಂದಲ್ಲಿ ಸರನ್ನು ಹಾಕೊಂಡು ಹೋಗಿದ್ನ. ಬಂದು ಗಲಾಟೆ ಆಯಿತು. ಹುಡುಗರುಗಳೆಲ್ಲ ಇದ್ದಾಗ ಗಲಾಟೆ ಕೈ ಮಿಲಾಯಿಸೋದು ಆಯ್ಕೆ ಆಯಿತು ತಾನೆ. ಮಿಸ್ ಆಗೈತೆ ಸರ್ ಅಂತ ಕೊಟ್ಟಿದ್ದೀನಿ. ನಾವು ಕಿತ್ಕೊಂಡಿದ್ದಾರೆ ಅಂತಲೂ ಹೇಳ್ತಾ ಇಲ್ಲ ಕಂಪ್ಲೇಂಟಲ್ಲಿ. ಅದನ್ನು ಮೆನ್ಷನ್ ಮಾಡ್ತಾರೆ. ಏನಂತ ಸುಳ್ಳು ಹೇಳ್ಬೇಡಿ ಮೇಡಮ್ ನೀವು. ನಾನು ಚೈನ್ ಹಾಕೊಂಡಿರೋದು, ನಾನು ಹೋಗಿರೋದೆಲ್ಲ ಪೊಲೀಸ್ನವ್ರು ಹೆಂಗೆ ಸರ್ ನೋಡವ್ರೆ? ಪೊಲೀಸ್ನವ್ರು ಹೆಂಗೆ ಸರ್ ಕೇಳ್ತಾರೆ? ಇಷ್ಟೆಲ್ಲ ಅನ್ಯಾಯನ ಇವ್ನು ಮಾಡಿ ಹೇಳ್ತಾ ಇದ್ರು. ರಾಮಚಂದ್ರನ ಅವ್ರು ಕರೆಸ್ಲೂ ಇಲ್ಲ ಇದುವರೆಗೂ. ಅವನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇಲ್ಲ. ಪೊಲೀಸ್ ಸ್ಟೇಷನಲ್ಲಿ ಸಾಕಾಗಿ ಆಯಿತು, ನೀವೇನೋ ಮಾಡ್ಕೊತಾರಿ, ನೀವು ಬಂದಾಗಲ ಇನ್ನೊಂದ್ಸಲ ನೀವು ಕೂತಿರ್ತೀನಿ ಅಂದ್ಬಿಟ್ಟು ಮೀಡಿಯಾದವ್ರು ಕರೆದ್ರು ಅಂತ ಅಂದ್ಬಿಟ್ಟು ನಾವಿಲ್ಲಿ ಮೀಡಿಯಾದ ಹತ್ರಕ್ಕೆ ಬಂದೆ ಸರ್ ಇವಾಗ. ಸರ್ ನನ್ನ ಹೆಸರು ಶಿವಕುಮಾರ್ ಹೆಚ್ಚನ್ ಅಂತ. ನಾನು ಈಗ ನಮ್ಮ ಅಕ್ಕರದೇ ಜಮೀನಿದು. ಸನ್ಮಾನ್ಯ ಬೋರಲ್ ರಾಮಚಂದ್ರ ಅಂತ ಚನ್ನಪಟ್ಟಣ ತಾಲೂಕವರು ಇಲ್ಲಿ ಬಂದು ಈ ಥರ ಅನ್ಯಾಯ ಮಾಡೋರು. ಅವರೆಲ್ಲ ಅಲ್ಲೆಲ್ಲ ಜಮೀನು ತಗೊಂಡವ್ರು ಅಂತ ನನಗೆ ಗೊತ್ತಿಲ್ಲ. ತಗೊಂಡವ್ರ ಬಿಟ್ಟವರು. ಈ ಸರ್ವೆ ನಂಬರ್ಗೂ ಆ ಸರ್ವೆ ನಂಬರ್ಗೂ ಅವ್ರಿಗೂ ಇದೇ ಇಲ್ಲ, ಸಂಬಂಧನೇ ಇಲ್ಲ. ಚೆಕ್ ಬಂದು ಒಂದು ನಾಗಮಂಗಲ ರಸ್ತೆ ತೋರಿಸೋರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಂಟೆ ನಮ್ಮದು ಬರ್ತದೆ ಅಂದ್ಬಿಟ್ಟು ಈ ಥರ ಬೆಳೆದ್ರೆ 8 ತಿಂಗಳು ಇದಾಗಿ ಬೆಳೆದಿರೋ ಕಬ್ಬನ್ನ ಬಂದು ಈ ಥರ ರೋಟ್ರಿ ಓಡಿಸೋರೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಮಾತತ್ರ ನಾನು ಕುಮಾರಸ್ವಾಮಿ ಜೊತೆ ಇದ್ದೀನಿ, ಮಾತತ್ರ ಎದುರಿಸೋದು ಎಲ್ಲರಿಗೂ. ವಿಡಿಯೋ ಐತೆ ನನ್ನ ಹತ್ರ. ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡಿರೋದಿಲ್ಲ ವಿಡಿಯೋ, ಬೇರೆ ಹತ್ರ ಹೇಳೋದು ಆ ವಿಡಿಯೋ ನಮ್ಮ ಅಪ್ಪನ ಹತ್ರ ಇರಲ್ಲ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಮ್ಮ ಅಪ್ಪಂದು ಹ್ಯಾಂಡ್ ಸೆಟ್ಟು ಇದ್ರದ್ದು ಕೀಪ್ಯಾಡ್ ಮೊಬೈಲು. ಅವರು ವಿಡಿಯೋ ಯಾವಾಗ ಮಾಡ್ತಾರೆ ಅಂದರೆ ಕುಮಾರಸ್ವಾಮಿ ಹೆಸರು ಹೇಳೋದು ನಿಲ್ಲಿಸ್ಬಿಟ್ಟವನಾಗ. ಈಗ ಆ್ಯಕ್ಚುಲಿ ಯಾಕೆಂದರೆ ನಾವು ನಂಬ್ಕೋಬೇಕಾಗ್ತದೆ. ಕುಮಾರಣ್ಣ ಇದು ಮಾಡ್ತಾ ಇದ್ರು, ಪಕ್ಕದಲ್ಲೇ ಇರ್ತಾರಲ್ಲ,
ಜೊತೆಲೇ ಇರ್ತಾನಲ್ಲ ಅವ ಇದ್ರೂ ಇರ್ಬೋದು ಅನ್ನೋದು ನಮ್ಮ ಹತ್ರ ನಂಬ್ಕೋಬೇಕಾದ ಸಾಮಾನ್ಯ ಜನ. ಅದಕ್ಕೆ ನಾನು ಹೇಳ್ತೀನಿ, ಕುಮಾರಣ್ಣ ನೀನು ನೆನ್ನೆ ಮಾಡಿರೋದು ಉಳ್ಳಳ್ಳಿ ಹೋಗಿ ಸಹಾಯ ಮಾಡಿರೋ ವಿಡಿಯೋನ 100 ಜನಕ್ಕೆ ಶೇರ್ ಮಾಡಿದ್ದೀನಿ. ಮುಂದೆ ಈ ಥರದ ಅನ್ಯಾಯ ಆಗ್ದಂಗೆ ನಮ್ಮಂಥವ್ರಿಗೆ ದಯವಿಟ್ಟು ನೋಡಿ, 6 ತಿಂಗಳಿಂದ ಬೆಳೆದಿರೋ ಕಬ್ಬು ಈ ಥರ ಅನ್ಯಾಯ ಹೊಡೆದವನೇ. ದಯವಿಟ್ಟು ಕುಮಾರಸ್ವಾಮಿ ಅವರು ಇದು ಗಮನ ಹರಿಸಲೇಬೇಕು. ನಿಮ್ಮ ಕೈ ಮುಗಿತೀನಿ. ಅವನು ಬರೀ ಮೀಡಿಯಾದಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅಭಿಮಾನಿ ಅಲ್ಲ ಅಣ್ಣ, ಅವನಕ್ಕಿಂತ ಜಾಸ್ತಿ ಅಭಿಮಾನಿ ನಾವು ನಿಮಗೆ. ದಯವಿಟ್ಟು ಇದು ಅರ್ಥ ಆಯ್ತದೆ ಅನ್ಕೋತೀನಿ ಅಣ್ಣ. ನಿಮ್ಮ ಗಮನಕ್ಕೆ ಬರಲೇಬೇಕಣ್ಣ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಿಮ್ಮ ಗಮನಕ್ಕೆ ಬರಲೇಬೇಕು. ನೀವು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಲೇಬೇಕಣ್ಣ. ನಿಮ್ಮ ಹೆಸರು ಹಾಳು ಮಾಡ್ತಾರೋ ಇಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ಗಳಿಗೆ ನಿಮ್ಮ ಹೆಸರು ಹಾಳು ಮಾಡಬೇಕು ಅಂತ ಈ ಕೆಲಸ ನಡೀತದೆ ಸರ್. ಇದು ಸರ್ವೆ ನಂಬರ್ 232 ಸರ್. ಇದು ನಮ್ಗೆ ಹೈಕೋರ್ಟಿಂದ ಆದೇಶ ಆಗಿ ನಮ್ಮ HN ಗ್ರೂಪ್ ನಮ್ಮ ಮಿಸ್ಸಸ್ ಹೆಸರಿಗೆ ಖಾತೆ ವಗೇರೆ ಎಲ್ಲ ಬಂದಿದೆ ಸರ್. MR ಎಲ್ಲ ಬಂದಿದೆ. ಆರ್.ಇ. ರಾಮಚಂದ್ರ ದಳದ ಮುಖಂಡ ಇವನು, ಬೋರಲ್ ರಾಮಚಂದ್ರ ಅಂತ ಸರ್. ಮಾತೆತ್ತರು ಕುಮಾರಸ್ವಾಮಿ ನಂಗೆ ಫಾಲೋವರ್ಸು, ಕುಮಾರಸ್ವಾಮಿ ನನಗೆ ರೈಟ್ ಹ್ಯಾಂಡ್ ಆಗಿ ಇದ್ದಾರೆ. ನಮ್ಗೆ ಅವ್ರಿಗೆ ನಂಗೆ ಹೆಲ್ಪ್ ಆಯ್ತು ಅಂದ್ಬಿಟ್ಟು ಎಲ್ಲ ಇನ್ಸ್ಪೆಕ್ಟ್ರಿಗೆಲ್ಲ ಎದುರಿಸಿ ಇಷ್ಟಿಂಗಂಟು ತೊಂದರೆ ಕೊಟ್ಟೇನೆ ಸರ್. ಇಮೇಕಾರು ನನಗೆ ಜಮೀನು ವ್ಯಾಪ್ತಿಗೆ ಅವ್ನು ಬರ್ದಂಗೆ ಅವ್ನು 232 ಸರ್. 232 ಅವ್ನು ಏನಾರು ಮಾಡ್ಕೊಂಡು ನಮಗೂ ಅಭ್ಯಂತರ ಇಲ್ಲ. ನಾನು 231, ನಂದು 232 ಸರ್. ಈ ಸರ್ವೆ ನಂಬರ್ HN ರೂಪನ ಹೆಸರು ಇದೆ ರೋಡ್ ಪಕ್ಕದಲ್ಲಿ. ಅದರಿಂದ ದಯವಿಟ್ಟು ನನಗೆ ರಕ್ಷಣೆ ಬೇಕು ಸರ್. ಇಷ್ಟೊತ್ತೆಲ್ಲ ನಾನು ಓಡಾಡ್ತೀನಿ ರಾತ್ರಿ ಹೊತ್ತೆಲ್ಲ. ಅದರಿಂದ ನಮಗೆ ತೊಂದರೆ, ಲಾರಿ ಹಸ್ಬಿಡ್ತೀನಿ, ಕಾರ್ ಹಸ್ಬಿಡ್ತೀನಿ ಅಂತ ಯಾವಾಗೂ ನಮಗೆ ಬೆದರಿಕೆ ಕೊಡ್ತಲೇ ಅವನೇ ಸರ್ ಅವನು. ಇವತ್ತು ಒಂದು 20 ಇಂದ 30 ಜನ ಹುಡುಗರು ಕರ್ಕೊಂಬಂದು ಲಾಂಗು ಮಚ್ಚು ಎಲ್ಲ ತಂದ ಸರ್. ಕಾರು ಸೀಜ್ ಮಾಡಿದ್ದೀವಿ, ತಾಟು ಸೀಜ್ ಮಾಡಿದ್ದೀವಿ. ದಯವಿಟ್ಟು ಇದು ನನಗೆ ರಕ್ಷಣೆ ಬೇಕೇ ಬೇಕು ಸರ್. ಈಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿ ಸರ್, ಯಾರು ಬೇಕಾದ್ರೂ ಬಂದು ಮಾಡಲಿ. ಇದು ನಮ್ಮದು ಕರೆಕ್ಟಾಗಿ ರೆಕಾರ್ಡ್ ಇದೆ, ಹೈಕೋರ್ಟ್ ಆದೇಶ ಆಗಿದೆ ಸರ್ ನಮಗೆ. ಈಗ ಕಬ್ಬೆಲ್ಲ ನಾಶ ಮಾಡಿ ಸರ್, ನಂಗೆ ಪರಿಹಾರ ಬೇಕು. ಈ ಕಬ್ಬೆಲ್ಲ ಬಂದು ರೋಟಿ ಹೊಡಿಸಿದ್ದೀನಿ, ತಾಟು ತಗೊಂಬಂದು ಸರ್ ಇಲ್ದೋದತ್ತಲ್ಲಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.